ಈಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಬ್ಬ ಮಹಾಪುರುಷನ ಪವಾಡ ಪುರುಷನ ಒಂದು ಸತ್ಯವಾದಂಥ ಘಟನೆಯನ್ನು ಆಧರಿಸಿ ಇವತ್ತಿನ ಸಂಚಿಕೆಯಲ್ಲಿ ಅವರ ಒಂದು ಪವಾಡವನ್ನು ನನ್ನ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಸಂತೋಷ ಭರಿತನಾಗಿದ್ದೇನೆ. ಯಾಕಂದರೆ ಇವರು ಅಂತ್ಯಂಥ ಪವಾಡ ಪುರುಷರಲ್ಲ. ಯಾಕಂದರೆ ನಡೆದಾಡುವ ದೇವರು ಅನ್ನುವಂಥ ಒಂದು ಪರಂಪರೆಗೆ ಒಳಪಟ್ಟಂಥವರು. ಜೊತೆಗೆ ಇವರ ಗುರುಗಳು ಕೂಡ ಸಾಕಷ್ಟು ಪವಾಡಗಳನ್ನು ಮಾಡಿ ಅವರು ಕೂಡ ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಂತರು, ಸಾಧು, ಸತ್ಪುರುಷರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೀನಿ. ಯಾಕಂದರೆ ನಮ್ಮ ಭರತ ಭೂಮಿ ಹಲವಾರು ಪುಣ್ಯ ಪುರುಷರನ್ನು, ಸತ್ಪುರುಷರನ್ನು, ಪವಾಡ ಪುರುಷರನ್ನು ಕಂಡಿದೆ ಹಾಗೂ ಈಗಲೂ ಕೂಡ ಕಾಣ್ತಾ ಇದೆ. ಹೀಗಿರುವಾಗ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಿರ್ತಕ್ಕಂಥ ಒಬ್ಬ ಸಾಧು ಸತ್ಪುರುಷರ ಪವಾಡವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಅದೇನಂತಂದರೆ, ನಮ್ಮಲ್ಲಿ ಸಾಕಷ್ಟು ಪವಾಡಗಳು ನಡೆದಿವೆ. ಅವು ನಮ್ಮ ಮುಂದೆಯೇ ನಡೀತಾ ಇರ್ತವೆ ಹಾಗೂ ನಾವು ಹುಟ್ಟುಕ್ಕಿಂತ ಪೂರ್ವದಿಂದಲೂ ಕೂಡ ನಡೀತಾ ಬಂದಿರತಕ್ಕಂಥ ಪವಾಡಗಳನ್ನು ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಆದರೂ ಕೂಡ ಈ ಒಂದು ನಾನು ಹೇಳ್ತಿರ್ತಕ್ಕಂಥ ಪವಾಡ ನಿನ್ನೆ ಮೊನ್ನೆ ಆಗಿರತಕ್ಕಂಥ ಒಂದು ಪವಾಡ. ಯಾಕಂದರೆ ನಾವೆಲ್ಲರೂ ಕೂಡ ಅವರನ್ನು ನೋಡಿದ್ದೇವೆ, ಅವರ ಪಾದ ಸ್ಪರ್ಶ ಮಾಡಿದ್ದೇವೆ, ಜೊತೆಗೆ ಅವರ ಪಾದಕ್ಕೆ ಹಣಿ ಹಚ್ಚಿಕೊಂಡು ಕೂಡ ನಾವು ನಮಸ್ಕರಿಸಿದ್ದೇವೆ. ಅಂಥವರ ಪವಾಡಗಳನ್ನು ನಾವು ಈಗ ಸಾರ್ವಜನಿಕರಿಗೆ ಕನ್ನಡ ನಾಡಿಗೆ ಹಾಗೂ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಲುಪಿಸುವುದು ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥ ಭಾವನೆಯಿಂದ ಈ ಒಂದು ಸಂದರ್ಭದಲ್ಲಿ ನಾನು ಆ ಮಹಾಪುರುಷನ, ಆ ಪವಾಡ ಪುರುಷನ ಒಂದು ಒಂದೇ ಒಂದು ಪವಾಡವನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಹಲವಾರು ಪವಾಡಗಳನ್ನು ಅವರು ಮಾಡಿದರೂ ಕೂಡ ಈ ಸಂಚಿಕೆಯಲ್ಲಿ ನಾನು ಅವರ ಒಂದೇ ಒಂದು ಪವಾಡವನ್ನು ಹೇಳಿ ನನ್ನ ಕನ್ನಡಿಗ ಚಾನಲ್ ವೀಕ್ಷಕರಿಗೆ ಅವರು ಕೂಡ ಈ ಒಂದು ಪವಾಡವನ್ನು ಕೇಳಿ ಪುನೀತರಾಗಲಿ ಹಾಗೂ ಅವರು ಕೂಡ ಜಾಗೃತರಾಗಲಿ. ಅವರು ಕೂಡ ಸಾಧು ಸತ್ಪುರುಷರ ಮೇಲೆ ಹಾಗೂ ಪುಣ್ಯ ಪುರುಷರ ಮೇಲೆ, ಭಾರತದ ಸಂಸ್ಕೃತಿಯ ಮೇಲೆ, ಸಾಧು ಸಂತರ ಮೇಲೆ ಭಕ್ತಿಯನ್ನು ಹೊಂದುವಂತಾಗಲಿ ಎನ್ನುವಂಥ ಸದುದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ನಾನು ಹೆಚ್ಚಿಗೆ ಹೇಳೋದೇನಿಲ್ಲ. ಈಗಾಗಲೇ ಹಲವಾರು ಪವಾಡಗಳನ್ನು ನಾವು ನೋಡಿದ್ದೇವೆ. ನವಲಗುಂದ ನಾಗಲಿಂಗಜ್ಜವರ ಪವಾಡ ಹಾಗೂ ಹುಬ್ಬಳ್ಳಿಯ ಸಿದ್ಧಾರೂಢರ ಪವಾಡ, ಆಮೇಲೆ ಮುರುಗೋಡದ ಮಹಾಂತ ಶಿವಯೋಗಿಗಳ ಪವಾಡ, ಆಮೇಲೆ ಅಥಣಿಯ ಶಿವಯೋಗಿಗಳ ಪವಾಡ, ಹೀಗೆ ಹಲವಾರು ಪವಾಡ ಪುರುಷರನ್ನು ನಾವು ಕಂಡಿದ್ದೇವೆ, ನೋಡಿದ್ದೇವೆ ಹಾಗೂ ಕೇಳಿದ್ದೇವೆ. ಹೀಗಿರುವಾಗ ನಾನು ಇವತ್ತು ಪ್ರಸ್ತುತಪಡಿಸಲಿರುವ ಪವಾಡ ಪುರುಷ ಈಗ ಕನಿಷ್ಠ ಸುಮಾರು ಒಂದು 15 ವರ್ಷಗಳ ಹಿಂದೆ ಅವರು ನಮ್ಮನ್ನು ಅಗಲಿದರು ಅನ್ನುವಂಥ ಒಂದು ವಿಚಾರ ನನಗೆ ತಿಳಿದ ಮಟ್ಟಿಗೆ ಒಂದು 15 ವರ್ಷಗಳಿಂದ ಹಿಂದೆ ಅವರು ನಮ್ಮನ್ನು ಅಗಲಿದರು. ಯಾಕಂದರೆ ಅವರು ದೈವಾಧೀನರಾದರು, ಲಿಂಗೈಕ್ಯರಾದರು. ಈಗ ನಾನು ಹೇಳ್ತಿರ್ತಕ್ಕಂಥ ಪವಾಡ ಕೇವಲ 25ರಿಂದ 28 ವರ್ಷಗಳ ಒಳಗೆ ನಡೆದಿರ್ತಕ್ಕಂಥ ಒಂದು ಮಹಾನ್ ಪವಾಡ. ಈ ಪವಾಡದ ಮುಖ್ಯ ಉದ್ದೇಶ ಏನಂತಂದರೆ, ಈ ಪುಣ್ಯ ಪುರುಷ ನಮ್ಮ ನಡುವೆ ಇದ್ದರೂ ಅವರ ಜೊತೆಗೆ ನಾವು ಕೂಡ ಕಾಲ ಕಳೆದಿದ್ದೇವೆ. ಹಾಗೂ ಕೂಡ ನಾನು ಈ ಮಠಕ್ಕೆ ಸುಮಾರು ಸಲ ಹೋಗಿರ್ಬೋದು, ಆದರೆ ಒಂದು ಸಲ ಮಾತ್ರ ನಾನು ಅಮಾವಾಸ್ಯೆ ದಿವಸ ಹೋಗಿದ್ದೆ. ಈ ಒಂದು ಅಮಾವಾಸ್ಯೆ ದಿವಸ ಅಲ್ಲಿ ಲಕ್ಷಾಂತರ ಜನ ಭಕ್ತರು ಸೇರಿರ್ತಾರೆ. ಜೊತೆಗೆ ಅಲ್ಲಿ ನಿರಂತರವಾಗಿ ಅನ್ನ ಪ್ರಸಾದ ಹಾಗೂ ಎಲ್ಲ ವ್ಯವಸ್ಥೆಗಳು ಕೂಡ ಇರುತ್ತವೆ. ಮತ್ತು ಪ್ರತಿನಿತ್ಯ ಅಲ್ಲಿ ಬೆಳಗಿನ ತಿಂಡಿ ಹಾಗೂ ಮಧ್ಯಾಹ್ನದ ಮಹಾಪ್ರಸಾದ ಹಾಗೂ ಸಾಯಂಕಾಲ ಮಹಾಪ್ರಸಾದ, ಅದು ರಾತ್ರಿ 11 ಗಂಟೆಯವರೆಗೂ ಕೂಡ ನಡೀತಿರ್ತಕ್ಕಂಥ ಒಂದು ಮಹಾಪ್ರಸಾದದ ವ್ಯವಸ್ಥೆಯೂ ಕೂಡ ಈ ಒಂದು ಮಠದಲ್ಲಿ ಇದೆ. ಹೀಗಿರುವಾಗ ಈ ಮಠದ ಒಂದು ಅಮಾವಾಸ್ಯೆಯ ಸಂದರ್ಭದಲ್ಲಿ ನಾನು ಹೋದಾಗ ಅಲ್ಲಿ ಮಾಡಿರ್ತಕ್ಕಂಥ ಸಾಂಬಾರನ್ನು ನಾನು ಸೇವಿಸಿದಾಗ ನಿಜಕ್ಕೂ ಕೂಡ ಅಂಥ ಸಾಂಬಾರನ್ನು ನನ್ನ ಜೀವನದಲ್ಲಿಯೇ ನಾನು ಸವಿದಿಲ್ಲ. ಅಂಥ ಒಂದು ಸಾಂಬಾರನ್ನು ನಾನು ಅಲ್ಲಿ ಸವಿದು ಪುನೀತನಾದಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಮುಖ್ಯ ಸಂಚಿಕೆಗೆ ಬರ್ತಾ ಇದ್ದೇನೆ. ಇವರು ಮತ್ಯಾರೂ ಅಲ್ಲ, ಮುಗಳಕೋಡದ ಮುತ್ಯಾನ 2ನೇ ಪೀಠಾಧಿಪತಿಗಳು. ಇವರು ಈ ಪೀಠಾಧಿಪತಿಗಳ ಒಂದು ಪವಾಡವನ್ನು ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಒಂದು ಮಹಾನ್ ಪವಾಡವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಸಿದ್ದರಾಮೇಶ್ವರರು ತ್ರಿಕಾಲಜ್ಞಾನಿಗಳು ಹಾಗೂ ಅವರು ನುಡಿದಂಥ ಮಾತು ಯಾವತ್ತೂ ಕೂಡ ಸುಳ್ಳಾಗಿಲ್ಲ. ಜೊತೆಗೆ ಅವರ ನಾಲಿಗೆಯಲ್ಲಿ
ಪದ್ಮ ಇತ್ತು ಅನ್ನುವಂಥ ಮಾತನ್ನು ಕೂಡ ಕೇಳಿದ್ದೇವೆ. ಹೀಗಿರುವಾಗ ಆ ಒಬ್ಬ ಮಹಾಪುರುಷ, ತತ್ವಜ್ಞಾನಿ, ಪವಾಡ ಪುರುಷನ ಒಂದು ಪವಾಡವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅವರು ದಿನಂಪ್ರತಿ ಅವರು ಮಠದ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ, ಪೂಜಾ ಪುನಸ್ಕಾರಗಳನ್ನು ಮುಗಿಸಿ ಅವರು ಭಕ್ತರ ಒಂದು ಆಹ್ವಾನದ ಮೇರೆಗೆ ಕಾರ್ಯಕ್ರಮಗಳಿಗೆ ಹೋಗ್ತಾಯಿದ್ರು. ಹೋದಾಗ ಅವರು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಕೂಡ ಬರ್ತಿದ್ರು. ಹೀಗಿರುವಾಗ ಒಂದು ದಿವಸ ಆ ಮುಗಳಕೋಡದಿಂದ ಸುಮಾರು 40 ಕಿಲೋಮೀಟರ್ ಅಂತರದಲ್ಲಿ ಒಬ್ಬರು ಒಂದು ಕಾರ್ಯಕ್ರಮಕ್ಕೆ ಶ್ರೀಗಳನ್ನು ಆಹ್ವಾನಿಸಿದರು, ಸಿದ್ದರಾಮೇಶ್ವರ ಶ್ರೀಗಳನ್ನು ಆಹ್ವಾನಿಸಿದರು. ಆಗ ಇಲ್ಲ ನಾವು ಹೋಗೋಣ ಅಂಥೇಳಿ ಅವರಿಗೆ ಮೊದಲನೇ ರಾತ್ರಿಯೇ ಹೇಳಿದಾಗ, ಆಯಿತು ಬುದ್ಧಿ ನಾನು ಬರ್ತೀನಿ, ಬೇಗನೆ ಬರ್ತೀನಿ ಅಂತ ಹೇಳಿ ಅವರು ಹೋದರು. ಆಮೇಲೆ ಇವರು ಬೆಳಗಿನ ಒಂದು ಎಲ್ಲ ತಮ್ಮ ಪೂಜಾ ಕೈಂಕರ್ಯಗಳನ್ನು ಮುಗಿಸಿಕೊಂಡು ರೆಡಿಯಾಗಿ 10 ಗಂಟೆಗೆ ಇವರು ತಮ್ಮ ಕಾರನ್ನು ಚಲಾಯಿಸಲಿಕ್ಕೆ ಡ್ರೈವರಿಗೆ ಹೇಳಿದರು. ಆ ಡ್ರೈವರು ಕೂಡ ಇವತ್ತಿಗೂ ಕೂಡ ನಮ್ಮ ನಡುವೆ ಇದ್ದಾರೆ. ಜೊತೆಗೆ ಅವರ ಒಂದು ಪವಾಡವನ್ನು ನೋಡಿರ್ತಕ್ಕಂಥ ಸಾಕಷ್ಟು ಜನ ಇವತ್ತೂ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಹೀಗಿರುವಾಗ ಆ ಡ್ರೈವರ್ ಬಂದರು, ಗಾಡಿ ಹೊರಗೆ ತೆಗೆದ ಮೇಲೆ ಅವರು ಸುಮಾರು ಒಂದು 4ರಿಂದ 5 ಕಿಲೋಮೀಟ್ರ್ ಹೋಗಿದ್ದರು. ಅಷ್ಟರಲ್ಲೇ ಗಾಡಿ ಬಂದುಬಿತ್ತು. ಯಾಕಂದರೆ ಅಲ್ಲಿ ಈಗಿನಂತೆ ಪೆಟ್ರೋಲ್ ಬಂಕ್ಗಳು ಹೆಚ್ಚಿಗೆ ಇರಲಿಲ್ಲ. ಸುಮಾರು 25 ವರ್ಷಗಳ ಹಿಂದೆ ಪೆಟ್ರೋಲ್ ಬಂಕ್ಗಳು ಇರಲಿಲ್ಲ. ಹೀಗಿರುವಾಗ ಗಾಡಿ ಬೆಳನ ಶ್ರೀಗಳು ಕೇಳಿದರು ಡ್ರೈವರ್ಗೆ, ಏನಪ್ಪ ಗಾಡಿ ಯಾಕೆ ಬಂದುಬಿಡ್ತು ಅಂತ ಕೇಳಿದರು. ಇಲ್ಲ ಬುದ್ಧಿ, ಗಾಡಿಯಲ್ಲಿ ಪೆಟ್ರೋಲ್ ತೀರಿದೆ, ಈಗ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಇಲ್ಲಿ ಯಾವ ಪೆಟ್ರೋಲ್ ಬಂಕ್ಗಳು ಕೂಡ ಇಲ್ಲ ಅಂತ ಹೇಳಿದರು. ಮತ್ತು ಏನು ಮಾಡೋದಪ್ಪ ಈಗ, ಯಾವ ಒಂದು ಪರಿಸ್ಥಿತಿಯಲ್ಲಿ ಸಿಲ್ಕೊಂಡಿವಿ ನಾವು. ಇಲ್ಲಪ್ಪಾಜಿ, ನೀವು ತ್ರಿಕಾಲಜ್ಞಾನಿಗಳು, ಮಹಾಮಹಿಮರು, ನಿಮ್ಮ ಪವಾಡವನ್ನು ಈ ಸಂದರ್ಭದಲ್ಲಿ ನೀವು ತೋರ್ಪಡಿಸ್ರಿ, ನಮ್ಮ ಎಲ್ಲರನ್ನೂ ಕೂಡ ಪುನೀತರನ್ನಾಗಿ ಮಾಡಿರಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಗಾಡಿಯಲ್ಲೇ ಒಂದು ಕ್ಯಾನ್ ಇತ್ತು. ಆ ಕ್ಯಾನಿನಲ್ಲಿ ನೀರು ತುಂಬಿತ್ತು. ಇದೇನಪ್ಪ ಕ್ಯಾನ್ ಇಲ್ಲಿ ಯಾಕೈತಿ ಅಂದ್ರೆ, ಇಲ್ಲಪ್ಪ ನಾನು ನೀರು ತೊಗೊಂಬಂದಿನಿ, ಗಾಡಿಗೆ ಹಾಕ್ಲಿಕ್ಕೆ ನೀರು ಬೇಕಾಗತ್ತಿಲ್ಲ, ಅವಾಗ ಅದ್ರ ಸಲ ನಾನು ನೀರು ತುಂಬ್ಕೊಂಡು ಬಂದೀನಿ ಅಂದರು. ಆಗ ನೋಡೋಣ ಒಂದು ನಿಮಿಷ ಕಣ್ಣು ಮುಚ್ಚಿ ಏನು ಅವರು ಮಾಡಿದರೂ ಗೊತ್ತಿಲ್ಲ. ಆಯ್ತಪ್ಪ, ಇದನ್ನು ಪೆಟ್ರೋಲ್ ಟ್ಯಾಂಕಿಗೆ ಹಾಕಿಬಿಡು ಅಂತಂದ್ಬಿಟ್ರು. ಬುದ್ಧಿ, ಇದು ನೀರು ಅಂತಂದರು. ಇಲ್ಲ, ಹಾಕಿ ನೀನು ಮುಂದಿನ ಅದನ್ನು ನೋಡೋಂಗೆ ಪರಿಸ್ಥಿತಿ ಅಂತಂದರು. ಆವಾಗ ಡ್ರೈವರ್ ಹಾಕೋಣ, ಸ್ಟಾರ್ಟ್ ಮಾಡಿ, ಇನ್ನು ಗಾಡಿ ನೀ ಚಾಲೂ ಮಾಡು, ಹೋಗೋಣ, ಇನ್ನು ಟೈಮ್ ಆಗೈತಿ ಅಂತ ಹೇಳಿದರು. ಗಾಡಿ ಚಾಲೂ ಮಾಡ್ತಾರೆ, ಕಾರ್ ಸ್ಟಾರ್ಟ್ ಆಯಿತು. ಈ ಪವಾಡ ನಿಜಕ್ಕೂ ಕೂಡ ನಡೆದಿರ್ತಕ್ಕಂಥ ಪವಾಡ. ಇದನ್ನು ನೋಡಿದವರು, ಬಲ್ಲವರು, ಅಲ್ಲಿ ಕೇಳಿದವರು ಕೂಡ ಅವರ ಬಾಯಿಂದ ಕೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಗಾಡಿ ಹೋಯಿತು, ಅಲ್ಲಿ ಕಾರ್ಯಕ್ರಮಗಳನ್ನು ಮುಗಿಸಿ ಮತ್ತು ಊರಿಗೆ ಅಂದರೆ ಮುಗಳಕೋಡಕ್ಕೆ ಬಂದಾಗ ಈ ವಿಷಯ ಸದ್ಭಕ್ತರಿಗೆಲ್ಲ ಗೊತ್ತಾದ ಮೇಲೆ ನಿಜಕ್ಕೂ ಕೂಡ ಭೂಮಿಗೆ ಬಂತ ಭಗವಂತ ಇವರೇನೇ ಅಂತ ತಿಳ್ಕೊಂಡು ಅವರ ಪಾದ ಸ್ಪರ್ಶದಿಂದ ನಾವು ಪುನೀತರಾಗಿದ್ದೇವೆ, ಅವರ ಒಂದು ನುಡಿಗಳನ್ನು ಕೇಳಿ ನಾವು ಪಾವನರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಅವರು ಮತ್ತೊಮ್ಮೆ ಶ್ರೀ ಸಿದ್ದರಾಮೇಶ್ವರ ಶ್ರೀಗಳಿಗೆ ತಮ್ಮ ಒಂದು ಭಕ್ತಿ ನಮನಗಳನ್ನು ಅರ್ಪಿಸಿ ಅವರು ದಿನಂಪ್ರತಿ ಅವರನ್ನು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಅವರ ಒಂದು ದರ್ಶನವನ್ನು ಪಡಿತಿದ್ದರು. ಈಗ ಸುಮಾರು ಒಂದು 10-15 ವರ್ಷಗಳ ಹಿಂದೆ ಅವರು ನಮ್ಮನ್ನು ಅಗಲಿದರು. ಹೀಗಿರುವಾಗ ಅವರ ಒಂದು ಪವಾಡವನ್ನು ನಾನು ಈ ಸಂದರ್ಭದಲ್ಲಿ ನನ್ನ ಕನ್ನಡಿಗ ಚಾನಲ್ YTಯ ಮುಖಾಂತರ, ನನ್ನ ಕನ್ನಡಿಗ ಚಾನಲ್ YTಯ ಸಮಸ್ತ ವೀಕ್ಷಕರು ಕೇಳ್ರಿ. ಜೊತೆಗೆ ನೀವೆಲ್ಲರೂ ಕೂಡ ಶ್ರೀಮಠಕ್ಕೆ ಒಮ್ಮೆ ಬಂದು ಹೋಗ್ರಿ. ಯಾಕಂದರೆ ಶ್ರೀಮಠ ಇರೋದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿ. ರಾಯಬಾಗ್ ತಾಲೂಕು ಅಂದರೆ ಈಗ ಮುಧೋಳ ಮತ್ತು ರಾಯಬಾಗ್ ತಾಲೂಕಿನ ನಡುವೆ ಬರ್ತೈತೆ. ಇದು ಮಹಾಲಿಂಗಪುರ, ಕೇಸರಗೊಪ್ಪ ಹಾಗೂ ಹಂದಿಗುಂದದ ಪಕ್ಕದಲ್ಲಿಯೇ ಇರತಕ್ಕಂಥ ಒಂದು ಸುಕ್ಷೇತ್ರ ಮುಗಳಕೋಡದ ಶ್ರೀ ಮುತ್ಯಾನ ಒಂದು ಮಠ. ಈ ಮಠ ಸುಮಾರು 260 ಶಾಖೆಗಳನ್ನು ಹೊಂದಿರತಕ್ಕಂಥ ಒಂದು ಮಠ. ಈ ಮಠಕ್ಕೆ ತಾವೆಲ್ಲರೂ ಕೂಡ ಒಮ್ಮೆ ದರ್ಶನ ಮಾಡಿರಿ. ಶ್ರೀಗಳ ಒಂದು ಪಾದ ಸ್ಪರ್ಶವನ್ನು ಮಾಡಿ ಅವರ ನಿಮ್ಮ ಹಣೆಗೆ ಹಚ್ಚಿಕೊಂಡು ಅವರ ಒಂದು ಪುಣ್ಯವನ್ನು ನೀವು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಆಗದಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ನಿಮ್ಮ ಕನ್ನಡಿಗ ಚಾನಲ್ YTಯ ಸಂಚಿಕೆಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ, ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ತಲುಪಿಸ್ತೀರ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.